ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಚಪಾತಿ, ರೊಟ್ಟಿ ಅಥವಾ ಬ್ರೆಡ್ ಜೊತೆ ತಿನ್ನಲು ಸೂಪರ್ ಆಗಿ ಸೆಟ್ ಆಗುವ ತುಂಬಾ ಕ್ವಿಕ್ ಆ್ಯಂಡ್ ಟೇಸ್ಟಿಯಾದ ಪನ್ನೀರ್ ಬುರ್ಜಿ ಡಾಬಾ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಮುಖ್ಯ ಪದಾರ್ಥಗಳು: ಈರುಳ್ಳಿ, ಟೊಮೆಟೊ, ಕ್ಯಾಪ್ಸಿಕಮ್, ಕೊತ್ತಂಬರಿ ಸೊಪ್ಪು ಹಾಗೂ ತುರಿದ ಪನ್ನೀರ್. ಒಂದು ಪ್ಯಾನ್ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಬಿಸಿ ಮಾಡಿ. ಎಣ್ಣೆ ಕಾದ ನಂತರ ಸಾಸಿವೆ ಸೇರಿಸಿ ಅದು ಸಿಡಿಯುವವರೆಗೂ ಸ್ವಲ್ಪ ಸಮಯ ಕಾಯಿರಿ. ಈಗ ಜೀರಿಗೆ ಹಾಕಿ. ಜೀರಿಗೆ ಚಟಪಟ ಅನ್ನುವವರೆಗೂ ಸ್ವಲ್ಪ ಸಮಯ ಕಾಯಿರಿ. ನಂತರ ಸಣ್ಣಗೆ ಹಚ್ಚಿದ ಈರುಳ್ಳಿ ಸೇರಿಸಿ ಈರುಳ್ಳಿ ಲೈಟಾಗಿ ಬಣ್ಣ ಬದಲಾಗುವವರೆಗೂ ಸ್ವಲ್ಪ ಸಮಯ ಚೆನ್ನಾಗಿ ಕೈಯಾಡಿಸಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರ ಹಸಿ ವಾಸನೆ ಪೂರ್ತಿಯಾಗಿ ಹೋಗುವವರೆಗೂ ಸ್ವಲ್ಪ ಸಮಯ ಕೈಯಾಡಿಸಿ. ನಂತರ ಕತ್ತರಿಸಿದ ಟೊಮೆಟೊ ಸೇರಿಸಿ ಅದು ಸಾಫ್ಟ್ ಆಗುವವರೆಗೂ ಸ್ವಲ್ಪ ಸಮಯ ಕೈಯಾಡಿಸಿ. ಈಗ ಸಣ್ಣದಾಗಿ ಹಚ್ಚಿದ ಕ್ಯಾಪ್ಸಿಕಮ್ ಹಾಕಿ ಅದು ಲೈಟಾಗಿ ಕ್ರಂಚಿ ಆಗುವವರೆಗೂ ಸ್ವಲ್ಪ ಮಿಕ್ಸ್ ಮಾಡಿ. ಫ್ರೆಂಡ್ಸ್, ಈ ಪನ್ನೀರ್ ಬುರ್ಜಿ ಸುವಾಸನೆ ಈಗಲೇ ಮಸ್ತಾಗಿ ಬರ್ತಾ ಇದೆ. ಈ ರೆಸಿಪಿ ನಿಮಗೆ ಇಷ್ಟ ಆಗ್ತಿದ್ರೆ ಇನ್ಯಾಕೆ ತಡ, ಈಗಲೇ ವಿಡಿಯೋ ಕೆಳಗಡೆ ಇರೋ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ಈಗ ಉರಿ ಕಡಿಮೆ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು, ಗರಂ ಮಸಾಲ, ಖಾರದ ಪುಡಿ, ಅರಿಶಿಣ ಪುಡಿ ಮತ್ತು ಒಂದು ಸ್ಪೆಷಲ್ ಟೇಸ್ಟ್ಗಾಗಿ ಚಿಕನ್ ಮಸಾಲ ಪೌಡರ್ ಸೇರಿಸಿ. ಚಿಕನ್ ಮಸಾಲ ಹಾಕುವುದರಿಂದ ಬುರ್ಜಿಗೆ ಅದ್ಭುತ ರುಚಿ ಸಿಗುತ್ತದೆ. ಮಸಾಲೆಗಳೆಲ್ಲ ಎಣ್ಣೆಯಲ್ಲಿ ನೀಟಾಗಿ ಹೊಂದಿಕೊಳ್ಳುವಂತೆ ಸ್ವಲ್ಪ ಸಮಯ ಕಾಯಿರಿ. ಈಗ ತುರಿದಿಟ್ಟುಕೊಂಡ ಪನ್ನೀರನ್ನು ಇದಕ್ಕೆ ಸೇರಿಸಿ. ಮಸಾಲೆ ಮತ್ತು ಪನ್ನೀರ್ ಒಂದಕ್ಕೊಂದು ಚೆನ್ನಾಗಿ ಹಿಡಿಯುವಂತೆ ಸ್ವಲ್ಪ ಸಮಯ ಮಿಕ್ಸ್ ಮಾಡಿ ಕೈಯಾಡಿಸಿ. ಈಗ ಪ್ಯಾನ್ ಮೇಲೆ ಮುಚ್ಚಳವನ್ನು ಮುಚ್ಚಿ ಪನ್ನೀರ್ ಸಾಫ್ಟಾಗಿ ಬೇಯಲು 2-3 ನಿಮಿಷ ಕಡಿಮೆ ಉರಿಯಲ್ಲಿ ಬಿಡಿ. ನಂತರ ಮುಚ್ಚಳವನ್ನು ತೆಗೆಯಿರಿ. ಕೊನೆಯದಾಗಿ ಸಣ್ಣಗೆ ಹಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಮೇಲಿಂದ ಉದುರಿಸಿ. ನೋಡಿ, ರೆಸ್ಟೋರೆಂಟ್ ಹಾಗೂ ಡಾಬಾಗಳಲ್ಲಿ ಸಿಗುವಷ್ಟೇ ಪರ್ಫೆಕ್ಟಾಗಿ ಸೂಪರ್ ಸಾಫ್ಟಾಗಿ ನಮ್ಮ ಪನ್ನೀರ್ ಬುರ್ಜಿ ಬಂದಿದೆ. ರಾತ್ರಿ ಡಿನ್ನರ್ಗಂತೂ ಇದು ಬೆಸ್ಟ್ ಆಪ್ಷನ್. ನೀವು ಕೂಡ ಇವತ್ತೇ ಇದನ್ನು ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋಗೊಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಮುಂದಿನ ಮತ್ತೊಂದು ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದಗಳು.